ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ಯತೀಂದ್ರ ಉತ್ತರಾಧಿಕಾರಿ ಹೇಳಿಕೆ ಈಗ ಸಾಕಷ್ಟು ತಲ್ಲಣವನ್ನ ಮೂಡಿಸಿದೆ ರಾಜ್ಯ ರಾಜಕೀಯದಲ್ಲಿ. ತುಮಕೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಯತೀಂದ್ರ ಹೇಳ್ತಿಲ್ಲ, ಸಿದ್ದರಾಮಯ್ಯನವರೇ ಮಾಡ್ತಿರೋದು. ಸಿಎಂ ಮಗನ ಮಾತು ಒಂದು ರೀತಿ ಡಿಕೆಶಿಗೆ ನಾಮ ಅಂತ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದು. ಡಿಕೆ ಶಿವಕುಮಾರ್ಗೆ ಇದು ಚೆಕ್ಮೇಟ್ ಅಷ್ಟೇ ಅಂತ ಅಶೋಕ್ ಹೇಳಿದ್ದು. ಸರ್ಕಾರದಲ್ಲಿರುವ ಎಲ್ಲರೂ ಭ್ರಷ್ಟಾಚಾರದ ಪಿತಾಮಹರೇ. ನವೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಬದಲಾವಣೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ತೊಲಗಬೇಕು ಅಂತ ಎಂಎಲ್ಸಿ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ಯತೀಂದ್ರ ಉತ್ತರಾಧಿಕಾರಿ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ನೀಡ್ತಾ ಇದ್ದಾರೆ. ಒಂದ್ ಕಡೆ ತುಮಕೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರವೇ ತೊಲಗಬೇಕು ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಅಲ್ಲ, ಈಗ ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ. ಇದು ಚೆಕ್. ಅವರು ಸ್ಪೀಡ್ ಹೋಗ್ತಾ ಇದ್ರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವರು ಇಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ ಸಿಎಂ ಅಂತೇಳಿ ಸಿಎಂ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ಕ್ರಾಂತಿ ಅನ್ನೋದು ಒಂದು ಸುಸಂಸ್ಕೃತ ಪದ. ನಮ್ಮ ದೇಶದಲ್ಲಿ ಸಂಕ್ರಾಂತಿ ಇದೆ, ಒಂದು ಬದಲಾವಣೆ. ಆದರೆ ಕ್ರಾಂತಿ ಏನಾರು ಆಗಬೇಕು ಅಂದರೆ ಕಾಂಗ್ರೆಸ್ ಹೋಗಬೇಕು. ಜನ 5 ವರ್ಷ ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾವ ಕಾಂಗ್ರೆಸ್ಸಿಗಲಿ ಯಾರು ಬಂದು ಕೂತ್ಕೊಂಡ್ರು ಕೂಡ ಅದೇ ಭ್ರಷ್ಟಾಚಾರ ಮುಂದುವರಿಯುತ್ತೆ. ರಾಜ್ಯದ ಜನ ಇನ್ನು 2.5 ವರ್ಷ ಅನುಭವಿಸೋದು ತಪ್ಪಲ್ಲ. ನನಗೇನು ಆ ಥರ ಭವಿಷ್ಯ ಹೇಳೋದ್ರೊಳಗಡೆ ನಂಗೆ ನಂಬಿಕೆ ಇಲ್ಲ, ಆ ಥರದ ನಂಬಿಕೆ ಇಲ್ಲ ಯಾರೇನಾಗ್ತಾರೆ ಅಂಥೇಳಿ. ಆದರೆ